ನಮ್ಮ ಕಾಲದ ಕಾರುಗಳೆಲ್ಲ ನಿಂತಿದ್ದಾವೆ. ಅರೆ ಏನಪ್ಪ ದೊಡ್ಡ ಟೈರು ಮೇಲಿಟ್ಟಿದ್ದಾರೆ. ಇಲ್ಲ, ಇಡೀ ಬಿಲ್ಡಿಂಗನ್ನೇ ಟೈರ್ ರೂಪದಲ್ಲಿ ಮಾಡಿದ್ದಾರೆ. ಸೊ ಚಕ್ರ ಅಂದರೆ ಸಾಗುವುದು, ಪಯಣ. ಅಂದರೆ ಈ ಕಾರುಗಳು ಯಾವ ರೀತಿಯಾಗಿ ಪ್ರೊಡಕ್ಟಿವ್ ಆದವು, ಯಾವ ರೀತಿ ಎಲ್ಲೆಲ್ಲ ಪ್ರಾರಂಭವಾಗಿತ್ತು, ಎಷ್ಟೆಲ್ಲ ಅಭಿವೃದ್ಧಿಗಳು ಆದವು ಅನ್ನೋಂಥದ್ದನ್ನು ಸೊ ನಾವು ಈ ಮ್ಯೂಸಿಯಮಲ್ಲಿ ನೋಡ್ಕೊಂಬರ್ಬೋದು. ಸೊ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಇರುತ್ತೆ ಅನ್ನೋಂಥದ್ದು ಒಂದು ಮಾಡೆಲನ್ನು ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. 4 ಸ್ಟ್ರೋಕ್ ಇಂಜಿನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡ್ಬೋದು. ಚಕ್ರ ಯಾವ ರೀತಿಯಾಗಿ ಪ್ರಾರಂಭವಾಗಿತ್ತು ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದಾಗಿದೆ ಮುಖ್ಯವಾಗಿ. ಸೊ ಇಟಲಿ ದೇಶದ ಫಿಯಟ್ ಕಾರನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಈ ಕಾರು ಬಹಳ ವಿಶೇಷ. ಇದು ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿರ್ತಕ್ಕಂಥ ಕಾರಿದು. ಈ ಕಾರ್ ಕೂಡ ಭಾಳ ವಿಶೇಷ, ಯಾಕಂದರೆ ಇದು ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡುವಂತೆ ಮ್ಯಾನ್ಯುವಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಮುಂದೆ ಕೊಟ್ಟಿದ್ದಾನೆ. ಇದನ್ನು ಬಹಳ ವಿಶೇಷ. ಜಯಚಾಮರಾಜೇಂದ್ರ ಒಡೆಯರವರು ಉಪಯೋಗಿಸ್ತಕ್ಕಂಥ ಕಾರನ್ನು ಕೂಡ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದಾಗಿದೆ. ಮಹಾರಾಣಿಯರನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಪಲ್ಲಕ್ಕಿಯನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ನೀವು ಮನೆಯಲ್ಲಿ ಚಿಕ್ಕ ಫ್ಯಾನ್ ನೋಡಿರ್ತೀರ, ಬಟ್ ಇಷ್ಟು ದೊಡ್ಡ ಫ್ಯಾನನ್ನು ನೀವು ನೋಡಿರಕ್ಕಿಲ್ಲ. ಇಡೀ ಒಂದು ಸಭಾಂಗಣಕ್ಕೆ ಹಾಕುವಂಥ ಒಂದು ದೊಡ್ಡ ಫ್ಯಾನ್ ಇಲ್ಲಿ ಮಾಡಿದ್ದಾರೆ. ಫ್ರಾನ್ಸ್ ದೇಶದ ಕಾರನ್ನು 1947ರಲ್ಲಿ ತಯಾರು ಮಾಡಿರ್ತಕ್ಕಂಥ ಕಾರು. ಇಲ್ಲಿ ಸ್ವತಂತ್ರ ಭಾರತದ ನಂತರದ ಕಾರುಗಳನ್ನು ರೀತಿಯಲ್ಲಿ ನೋಡ್ಬೋದಾಗಿದೆ. ಇಲ್ಲಿ 1952ರಲ್ಲಿ ಹಿಂದೂಸ್ತಾನ್ ಭಾರತೀಯ ಕಂಪ್ನಿ ತಯಾರು ಮಾಡಿರ್ತಕ್ಕಂಥ ಮೊದಲ ಕಾರನ್ನು ಕೂಡ ನಾವು ನೋಡ್ಬೋದು. ನೀವು ಸಹಜವಾಗಿ ನೋಡುತ್ತಿದ್ದ ಅಂಬಾಸಿಡರ್ ಕಾರನ್ನು ಸಹ ಇಲ್ಲಿ ನಾವು ನೋಡ್ಬೋದಾಗಿದೆ. ಇದು ಪಾಪ್ಯುಲರ್ ಮೂವಿ ಕಾರ್ ಅಂತೇಳಿ ಅನೇಕ ಸಿನಿಮಾಗಳಲ್ಲಿ ಒಂದು ಸಾಹಸ ದೃಶ್ಯಗಳು ಅಂತ ಹೇಳ್ಬೇಕು. ಈ ಕಾರನ್ನು ನಾವು ಸಹಜವಾಗಿ ನೋಡಿರ್ತೀವಿ, ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸ್ಟುಡ್ ಬೇಕರ್ ಚಾಂಪಿಯನ್ ಕಾರನ್ನು ನೋಡ್ಬೋದು. ಇದು ಭಾಳ ವಿಶೇಷ ಅಂತಂದರೆ CV ರಾಮನ್ ಸರ್ ಅವರು ಉಪಯೋಗಿಸಿರ್ತಕ್ಕಂಥ ಕಾರನ್ನು ಆ ದೃಶ್ಯ ನೋಡುವುದು. CV ರಾಮನ್ ಫೋಟೋಸ್ಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಭಾಳ ವಿಶೇಷವಾಗಿ ಅವರನ್ನಂತೂ ನಾವು ನೋಡೋಕ್ಕಾಗಲ್ಲ. ಅವರು ಉಪಯೋಗಿಸಿದ ಕಾರನ್ನು ನಾವು ಈಗ ದೃಶ್ಯಾವಳಿಯಲ್ಲಿ ನೋಡ್ಬೋದು. ನಾವೇ ಧನ್ಯರು. ಇದು ಹೇಗೆ ಅಂದರೆ ಕಾರ್ LOD ಕಾರ್ ಅನ್ನುವಂತೆ ನೀವು ನೋಡ್ತಾ ಇರಬಹುದು ಕಾರುಗಳ ಸಂಗ್ರಹವನ್ನು. ಈಗಿನ JCBಗೂ ಹಳೆಯ ಕಾಲದ JCBಗೂ ಸೊ ಭಾಳ ವ್ಯತ್ಯಾಸ ಇರ್ತಕ್ಕಂಥ ಗಮನಿಸ್ಬೋದು ನೀವು. ಕಾರುಗಳ ಜೊತೆಗೆ ಸೊ ಒಂದು ಮರದಿಂದ ಯಾವ ರೀತಿಯಾಗಿ ಡಿಸೈನ್ಸನ್ನು ಮಾಡಿದ್ದಾರೆ ಅನ್ನೋದ್ರಲ್ಲಿ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಒಂದು ಹಳೆಯ ಕಾಲದ ಮನೆಯ ಯಾವ ರೀತಿಯಾಗಿ ಇರುತ್ತೆ ಅನ್ನೋಂಥದ್ದನ್ನು ಇಲ್ಲಿ ಮಾಡಿದ್ದಾರೆ. ಈ ಪಯಣ ಮ್ಯೂಸಿಯಮಲ್ಲಿ ಕಾರುಗಳ ಜೊತೆಗೆ ಇನ್ನೂ ಬೇರೆ ನೋಡಿ, ಇಲ್ಲಿ ತೊಗಲುಗೊಂಬೆಯ ಒಂದು ಚಿತ್ರವನ್ನು ಕೂಡ ನೋಡ್ಬೋದಾಗಿದೆ. ವರಾಹರೂಹಂ ಚಿತ್ರ, ಹಳೆಯ ಕಾಲದ ಗೊಂಬೆಗಳನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಈ ಬೇಸಿಗೆಯ ರಜದಲ್ಲಿ ನೀವೇನಾದರೂ ಮಕ್ಕಳನ್ನು ಕರ್ಕೊಂಡು ಮೈಸೂರಿಗೆ ಬಂದರೆ, ಶ್ರೀರಂಗಪಟ್ಟಣಕ್ಕೆ ಬಂದರೆ ಈ ಪಯಣ ಮ್ಯೂಸಿಯಮ್ಗೆ ನೀವು ವಿಸಿಟ್ ಮಾಡ್ಬೋದು. ಯಾಕೆ ಈ ಪಯಣ ಮ್ಯೂಸಿಯಮ್ ಇದೆಲ್ಲ ಮೈಸೂರಿಂದ ಕೇವಲ 12 ಕಿಲೋಮೀಟ್ರ್ ಮತ್ತು ಶ್ರೀರಂಗಪಟ್ಟಣದಿಂದ ಕೇವಲ 3 ಕಿಲೋಮೀಟರ್. ಸೊ ಮಕ್ಕಳಿಗೆ ನಾವು ಜಾತ್ರೆಯಲ್ಲಿ ಕಾರ್ ತೋರಿಸ್ತಾ ಇರ್ತೀವಿ, ಆದರೆ ಹಳೆಯ ಕಾರುಗಳನ್ನು ಮಕ್ಕಳಿಗೆ ತೋರಿಸ್ತಾರೆ. ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಮತ್ತು ಅವರಿಗೆ ಒಂದು ಮುಂದೆ ಆವಿಷ್ಕಾರವನ್ನು ಮಾಡಲಿಕ್ಕೆ ಕೂಡ ಈ ಒಂದು ಮ್ಯೂಸಿಯಮ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದರಲ್ಲಿ 2 ಮಾತಾದ. ಆಧುನಿಕ ಪ್ರಜಾಪ್ರಭುತ್ವತೆ ಶ್ರೀನಿವಾಸ್.